ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರ ವಾರಿದೆಯೊಳಿರಲು ಕರಿರಾಜ ಕಾಷ್ಟದಲ್ಲಿ ಆದಿ ಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರರಿಯೇ ಬಾಗಿಲನು ತೆರೆದು ಕಡುಕೋಪದಿಂ ಕಳನು ಖಡ್ಗವನೆ ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ನುಡಿಯೇ ಕೂತಿಯಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಕಂಬದಿನ್ ದೊದ್ದಗಿದೆಯೋ ನರಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ದನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ ಸಮಯದಲ್ಲಿ ಅಜಮಿಳನ ಬಂದು ಪೊರೆದೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷಕ್ಕಾಗಿ ನೆಲೆ ಯಾದಿ ಕೇಶವನೇ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಹೋಗಿದರು ದನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು. ಥ್ಯಾಂಕ್ ಯು ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ತುಂಬ ಸುಂದರವಾಗಿ ಹಾಡಾಡಿದ್ರಿ. ಇದು ಕನಕದಾಸರು ಉಡುಪಿಗೆ ಹೋದಾಗ ನಡೆದ ಘಟನೆ, ಅದರ ಬಗ್ಗೆ ಕನಕದಾಸರು ಒಂದು ಹಾಡ್ತಾರೆ. ಇವ್ರನ್ನ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡೋದಲ್ಲ, ಯಾಕಂದರೆ ಇವರು ಶೂದ್ರರು ಅಂತ ಅವ್ರನ್ನ ಬಿಡೋದಲ್ಲ. ಆಗ ಇವರು ಆ ಗುಡಿ ಹಿಂದೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ತಾರೆ ಶಿವನಿಗೆ, ಉಡುಪಿ ಕೃಷ್ಣನಿಗೆ. ಆಗ ಅಲ್ಲಿ ಇದು ವಾಮನರಾವ್ ಅಂತ ನೋಡ್ರಿ, ಕನಕದಾಸರು ಬಂದು ನಮ್ಮನ್ನ ದರ್ಶನ ಕೊಡ್ರಿ ಅಂತ ಕೇಳಿದಾಗ ಅದು ಹಿಂದಿನ ಗೋಡೆ ಹೊಡೆದು ಇದರೊಳಗೆ ಬರ್ತಾರೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಯಾವಾಗ ಭಕ್ತಿಯಿಂದ ಯಾವುದಾದ್ರೂ ಒಂದು ಪ್ರಾರ್ಥನೆ ಮಾಡಿದರೆ ಆಗ ನೀವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಎಂಬ ಒಂದು ಅನುಭವಕ್ಕೆ ಬರುತ್ತೆ ಅಂತ ಇದರ ಒಂದು ಹಾಡಿನ ತಾತ್ಪರ್ಯ. ಇದು ಇನ್ನೂ ಒಂದು ಏನು ಅಂತಂದರೆ, ನಾನು ಕೆಲವರು ಹೇಳಿದರು, ಇವತ್ತು ಈ ಉಪಾಸನೆ ಮಾರ್ಗ ಅಂದರೆ ಭಕ್ತಿ ಮಾರ್ಗ ಆಗಿರ್ಬೋದು, ಜಪ ಮಾರ್ಗ ಆಗಿರ್ಬೋದು, ಅಥವಾ ಧ್ಯಾನ ಮಾರ್ಗ ಆಗಿರ್ಬೋದು, ಇವೆಲ್ಲ ಒಂದು ಕಾಲಮಿತಿಗೆ ಒಳಪಟ್ಟದ್ದು. ಅಂದರೆ ಈ ದೇಹದವರು ಇರೋವರೆಗೂ ಅದರ ಫಲ ಬರುತ್ತೆ. ಆದರೆ ಜ್ಞಾನ ಮಾರ್ಗ ಮಾತ್ರ ಅದು ಆತ್ಮನ ಕುರಿತು ಧ್ಯಾನ ಮಾಡೋದರಿಂದ, ಆತ್ಮನ ಕುರಿತು ಚಿಂತನೆ ಮಾಡೋದರಿಂದ ನಮಗೆ ಅದು ಶಾಶ್ವತ ಅಂತ ಒಬ್ಬರು ಹೇಳಿದರು. ನನಗೆ ಇದರ ಬಗ್ಗೆ ಸ್ವಲ್ಪ ಬೆಳಗ್ಗಿಂದ ಮಧ್ಯಾಹ್ನವರೆಗೆ ಅದೇ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ಹಾಗಾದರೆ ಭಕ್ತಿ ಮಾಡಿದರೆ ಏನು ಉಪಯೋಗ ಇಲ್ವಾ, ಮಂತ್ರ ಜಪ ಮಾಡಿದರೆ ಉಪಯೋಗ ಇಲ್ವಾ, ಧ್ಯಾನ ಮಾಡಿದರೆ ಇದು ಬರೀ ಕಾಲಕ್ಕೆ ಲಿಮಿಟಾ ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಸಡನ್ನಾಗಿ ನನಗೆ ಒಂದು ವಿಚಾರ ಬಂತು. ಏನಂತಂದರೆ, ಈ ನಾವು ಜಪ, ಪೂಜೆ, ಪ್ರದಕ್ಷಿಣೆ, ಗುಡಿ ಗುಂಡಾರಗಳಿಗೆ ಹೋಗೋದರಿಂದ ಪುಣ್ಯ ಬರುತ್ತೆ. ಅದು ದೇಹಕ್ಕೆ ಮಾತ್ರ ಪುಣ್ಯ ಬರುತ್ತೆ. ಈ ದೇಹ ಬಿಟ್ಟ ಮೇಲೆ ನಾವು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಆ ಪುಣ್ಯ ಇರೋವರೆಗೆ ನಾವು ಅಲ್ಲಿ ಸ್ವರ್ಗದಲ್ಲಿರ್ತೀವಿ.
ಮತ್ತು ಇದರಲ್ಲಿ ಮತ್ತೆ ಭೂಮಂಡಲಕ್ಕೆ ಮತ್ತೆ ವಾಪಸ್ ಪುನರ್ಜನ್ಮಕ್ಕಾಗಿ ಬರ್ತೀವಿ. ಅದೇ ರೀತಿ ಮಂತ್ರ ಜಪ ಆಗಲಿ ಅಥವಾ ಧ್ಯಾನ ಮಾಡಿದರೆ ದೇಹ ಶುದ್ಧಿ ಆಗುತ್ತೆ, ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ಅದು ಈ ದೇಹ ಇರೋವರೆಗೆ. ಆ ದೇಹ ಆದಮೇಲೆ ನಾವು ಸ್ವಲ್ಪ ದಿವಸ ಅಲ್ಲಿ ಪುಣ್ಯ ಕಳಿಸ್ಕೊಂಡು ವಾಪಸ್ ಬರ್ತೀವಂತೆ. ಈಗೇನೋ ಅಂತ ಅಂದ್ಕೊಂಡಾಗ ಈಗ ಭಕ್ತಿ ಮಾಡಿದಾಗ, ಈ ಕನಕದಾಸರಂಗೆ ಭಕ್ತಿ ಮಾಡಿದಾಗ ಆವಾಗ ನಾವು ಅವರ ಪರಮಾತ್ಮನ ಹಾಡೋಕ್ಕಂತ ಇದ್ದಾಗ ಅವನು ತನ್ನ ಮಗು ಕೂಡ ಅಲ್ಲಿ ಕುಂಬಾರ ಕೆಸರು ತುಳಿತಿರ್ತಾನೆ. ಮಗು ಬಂದಾಗ ಕೂಡ ಅವನಿಗೆ ಎಚ್ಚರ ಇರೋದಿಲ್ಲ, ಆ ಮಗುವನ್ನೇ ತುಳಿದು ಬಿಡ್ತಾನೆ. ಅಂದಷ್ಟು ಭಕ್ತಿ ಪರಿವರ್ತನ ಆಗಿರ್ತಾನೆ. ಅಂದರೆ ಆವಾಗ ತಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ ಅಂತ ಅಂದಾಗ ಅವನು ನಿಜವಾಗಿ ಅವನಿಗೆ ಅಂಥವ್ರಿಗೆ ಮುಕ್ತಿ ಸಿಗ್ತೈತಿ. ಅದೇ ಮಂತ್ರ ಯೋಗದಲ್ಲಿ ದೇಹ ಶುದ್ಧಿಯಾಗಿ ಬರ್ತಾ ಆ ಮಂತ್ರದ ಅನುಸಂಧಾನ ಆ ದೇವತೆ ಜೊತೆ ಒಂದಾಗಿ ತಾನು ಬೇರೆ ಅಲ್ಲ, ದೇವತೆ ಬೇರೆ ಅಲ್ಲ ಎಂಬ ಒಂದು ಇದರಲ್ಲಿ ಅವನಿಗೂ ಮುಕ್ತಿ ಸಿಗುತ್ತೆ. ಧ್ಯಾನ ಅಷ್ಟೇ, ನಾವು ಧ್ಯಾನ ಮಾಡ್ತೀವಲ್ಲ, ಇದು ಧ್ಯಾನ ಬರೀ ಒಂದು ಅರ್ಧ ಗಂಟೆ 1 ಗಂಟೆ ಮಾಡಿದರೆ ಅಲ್ಲ. ಅದನ್ನು ಪೂರ್ತಿ ನಾವು ಏನ್ರಿ ಪೂರ್ತಿ ಭಾಳ ಗಂಟೆಗಟ್ಟಲೆ, ಅಂದರೆ ನಮ್ಮ ದೇಹದ ಪರಿವಿಲ್ದಂಗೆ ನಾವು ಧ್ಯಾನ ಮಾಡಿದಾಗ ನಾವು ನಮ್ಮ ದೇಹನೂ ಮರೆತುಬಿಟ್ಟು ನಾನು ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಎಂಬ ಒಂದು ಭಾವ ಬಂದಾಗ ಏನಾಗುತ್ತೆ, ನಾವು ಕೂಡ ಆ ಮುಕ್ತಿನ ಪಡಿತೀವೋ ಎಂಬ ಒಂದು ಉದ್ದೇಶದಿಂದ ಹೇಳಿರ್ಬೋದು ಅಂತ ನನಗೆ ಅರ್ಥ ಆಯಿತು. ಅದೇ ರೀತಿ ಯಾವ ಒಂದು ಕಾರ್ಯ ಮಾಡಿದರೂ ಒಂದು ಬಹಳ ಅದರೊಳಗೆ ಆಳವಾಗಿ ನಾವು ಹೋದಾಗ ಅದರ ಫಲ ನಾವು ಅನುಭವಿಸ್ತೀವಿ. ನಾವು ಅದಕ್ಕೆ ಈ ದಿವಸ ನನಗೆ ಅವರು ಹೇಳಿದ್ದ ಮಾತಿನ ಅರ್ಥ ಗೊತ್ತಾಯಿತು. ಈಗ ಶಿರ್ಡಿ ಬಾಬಾ ಅವರ ಒಂದು ಅಧ್ಯಾಯವನ್ನು ನಾವು ಓದೋಣ. ವಾಮನರಾವ್ ಅವರು ಅಂದರೆ ಇವರಿಗೆ ನೆಚ್ಚಿನ ಶಿಷ್ಯರಾಗಿರ್ತಾರೆ. ಇವರು ವಾಮನರಾವ್ ಅಂದರೆ ಜನ್ಮಾಂತರದಿಂದ ಬಾಬಾ ಅವ್ರ ಜೊತೆಗೆ ಬಂದವರು. ಅದಕ್ಕಾಗಿ ವಾಮನರಾವ್ರನ್ನ ಅವರು ಗುರುತಿಡಿದು ಅವರಿಗೆ ಸ್ವಲ್ಪ ವಿಶೇಷ ಕಾಳಜಿ ಕೊಡ್ತಾ ಇರ್ತಾರೆ. ವಾಮನರಾವ್ ಅವರು 2ನೇ ಬಾರಿ ಶಿರ್ಡಿಗೆ ಭೇಟಿ ನೀಡಿದ್ದಾಗ ಬಾಬಾ ಅವರನ್ನು ನೀನು ಎಲ್ಲಿಂದ ಬರುತ್ತಿದ್ದೀ ಎಂದು ಪ್ರಶ್ನಿಸಿದರು. ನೀನು ಎಲ್ಲಿಂದ ಬರ್ತಿದ್ದೀಯಪ್ಪ ಅಂತ ಕೇಳಿದರು 2ನೇ ಬಾರಿ ಬಂದಾಗ. ಅದಕ್ಕೆ ವಾಮನರಾವ್ ಅವರು ನಾನು ಮುಂಬೈನಿಂದ ಬರುತ್ತಿದ್ದೇನೆ ಎಂದು ಉತ್ತರಿಸಿದರು. ಬಾಬಾ ತಮ್ಮನ್ನು ಹಾಗೇಕೆ ಪ್ರಶ್ನಿಸಿದರು ಎಂದು ವಾಮನರಾವರಿಗೆ ಆಶ್ಚರ್ಯವಾಯಿತು. ಬಾಬಾ ಅವರು ಸರ್ವಜ್ಞರೆಂದು ಅವರಿಗೆ ತಿಳಿದಿತ್ತು. ಹಾಗಿರುವಾಗ ಬಾಬಾ ಅವರು ಹಾಗೇಕೆ ತಮ್ಮನ್ನು ಪ್ರಶ್ನಿಸಿದರು ಎಂದು ಬಹಳ ಹೊತ್ತಿನವರೆಗೆ ಯೋಚಿಸಿ ಕೊನೆಗೆ ಈ ಮುಂದಿನ ತೀರ್ಮಾನಕ್ಕೆ ಬಂದರು. ಅದೇನೆಂದರೆ ಬಾಬಾ ಅವರು ಎಂದೆಂದಿಗೂ ಶಾಶ್ವತವಾದ ಪ್ರಶ್ನೆಯನ್ನು ಕೇಳಿದ್ದರು. ಆ ಪ್ರಶ್ನೆ ಹೀಗಿತ್ತು, ನೀನು ಎಲ್ಲಿಂದ ಬರ್ತಿದ್ದೀಯೋ ಹಾಗೆ ಎಲ್ಲಿಗೆ ಹೋಗ್ತಿದ್ದೀಯೋ. ಅಂದರೆ ಅದು ಅರ್ಥ, ನೀನು ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತಾಯಿದ್ದೀ, ನಿನ್ನೆ ಪ್ರಶ್ನೆ ಮಾಡಿಕೊಳ್ಳೆಂಬ ಒಂದು ಅರ್ಥದಲ್ಲಿ ಕೇಳಿರ್ಬೋದು ಅಂತ ಅಂದ್ಕೊತಾರೆ. ಶಿರ್ಡಿ ಗ್ರಾಮದ ರಸ್ತೆಯಲ್ಲಿ ನಡೆಯುತ್ತಾ ಬಾಬಾ ಅವರು ನನಗೆ ಕೇಳಿದ ಪ್ರಶ್ನೆಯನ್ನೇ ಕುರಿತು ಯೋಚಿಸತೊಡಗಿದೆ. ಬಾಬಾ ಅವರು ನಾನು ಸದಾ ಕಾಲ ಎಡೆಬಿಡದೆ ನಾನು ಯಾರೆಂಬ ಪ್ರಶ್ನೆ ಮೇಲೆ ಧ್ಯಾನಾಸಕ್ತರಾಗಬೇಕೆಂದು ಬಯಸಿದ್ದರು. ನಂತರ ನಾನೇ ಪದೇ ಈ ಸಪ್ತಧಾತು ರಸಧಾತುಗಳಿಂದ ರಚಿಸಲ್ಪಟ್ಟ ಈ ಭೌತಿಕ ದೇಹವು ನಾನಲ್ಲ ಎಂದು ಸೊಗತಲ್ಲಿ ಹೇಳಿಕೊಳ್ಳಲು ಪ್ರಾರಂಭಿಸಿದೆ. ಅವರು ಈ ದೇಹ ರಸಧಾತುಗಳು, ಸಪ್ತಧಾತು ಅಂತಂದರೆ ಪಂಚಭೂತಗಳಿಂದ ಅಥವಾ 7 ಧಾತುಗಳಿಂದ ಕೂಡಿದ್ದ ದೇಹ ನಾನಲ್ಲ. ಶ್ರವಣ, ಸ್ಪರ್ಶ, ದೃಷ್ಟಿ, ರುಚಿ ಮತ್ತು ವಾಸನೆಗಳನ್ನು ನಿಯಂತ್ರಿಸುವ ಈ ಪಂಚೇಂದ್ರಿಯಗಳು ತಮ್ಮ ಕಾರ್ಯಗಳಾದ ಶಬ್ದ, ಸ್ಪರ್ಶ, ಬಣ್ಣ, ರುಚಿ ಮತ್ತು ವಾಸನೆಗಳನ್ನು ನಿಯಂತ್ರಿಸುತ್ತಿದೆ. ಅದು ನಾನಲ್ಲ. 5 ಅರಿವಿನ ಗ್ರಹಿಕೆಯನ್ನು ಮೂಡಿಸುವ ಇಂದ್ರಿಯಗಳು ಅಥವಾ ಮಾತನಾಡಲು ಸಹಾಯ ಮಾಡುವ ಅಂಗ, ನಡೆದಾಡಲು ಸಹಾಯ ಮಾಡುವ ಅಂಗ, ಜ್ಞಾನವನ್ನು ತಿಳಿಯಲು ಸಹಾಯ ಮಾಡುವ
ಇದೆಲ್ಲ ಅಂಗದಲ್ಲಿಂದೇ ಇದು. ಅದರ ಅಂಗ ಸ್ವಂತ ಕೆಲಸ ಮಾಡೋ ಶಕ್ತಿ ಇಲ್ಲ. ಅದರ ಹಿಂದೆ ಆತ್ಮನ ಒಂದು ಬೆಳಕು ಇರ್ತೈತಿ. ಆ ಬೆಳಕಿನಿಂದಲೇ ಶಕ್ತಿಲಿಂದ ಇವೆಲ್ಲ ಅಂಗಗಳು ಕೆಲಸ ಮಾಡ್ತಿರ್ತವೆ. ಜ್ಞಾನವನ್ನು ತಿಳಿಯಲು ಸಹಾಯ ಮಾಡುವ ಅಂಗ, ವಿಸರ್ಜನೆಗೆ ಸಹಾಯ ಮಾಡುವ ಅಂಗ ಮತ್ತು ಸಂತಾನೋತ್ಪತ್ತಿಗಾಗಿ ಸಹಾಯ ಮಾಡುವ ಅಂಗ. ಇದು ನಾನಲ್ಲ. ನಾನೇ ಯಾವಾಗ ಹಾಡಾಡ್ತಿರ್ತೀನಲ್ಲ, ನಮೋಹಂ ನ ಸತಿಸೂತರಂ ಅಂತ ಈ ಇದರಲ್ಲಿ ಶಂಕರಾಚಾರ್ಯ ಹಾಡಿದಾರಲ್ಲ, ಅದೇ ಸೇಮ್ ವರ್ಡ್ಸೇ ಇವರು ಹೇಳ್ತಾ ಇದ್ದಾರೆ. 5 ಮಹತ್ವಪೂರ್ಣ ಪ್ರಾಣವಾಯುಗಳಾದ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನಗಳು ನಾನಲ್ಲ. ಯೋಚಿಸಲು ಸಹಾಯ ಮಾಡುವ ಮನಸ್ಸು ನಾನಲ್ಲ. ಮೂಲ ವಸ್ತುಗಳು ಅಳಿದುಳಿದ ವಿಶೇಷದಲ್ಲಿ ಯಾವುದೇ ವಸ್ತುಗಳಿದ್ದರೂ ಅವುಗಳ ಯಾವ ಕೆಲಸ ಮಾಡದೆ ತಟಸ್ಥನಾಗಿದ್ದರೂ ಅದರ ಅರಿವಿಲ್ಲದೆ ಅಜ್ಞಾನವಿರುವುದು ಸಹ ನಾನು ಅಲ್ಲವೇ ಅಲ್ಲ. ಅವುಗಳು ಏನು ಕೆಲಸ ಮಾಡಲಿದ್ದರೂ ಕೂಡ ಅದರ ಅರಿವಿಲ್ಲದೆ ಅಜ್ಞಾನದಲ್ಲೂ ಕೂಡ ಈ ಅಜ್ಞಾನ ಬರ್ತೈತಿ. ಅದು ಕೂಡ ನಾನಲ್ಲ. ಅದು ಅಜ್ಞಾನವನ್ನು ತಿಳಿಯೋನು ನಾನೇ ಎಂಬ ಒಂದು ಅರ್ಥದಲ್ಲಿ ಅವರು ಯೋಚನೆ ಮಾಡ್ತಾರೆ. ವಾಮನರಾವರು ಈ ಸಮಯದಲ್ಲಿ ದೀರ್ಘಕಾಲದವರೆಗೆ ಶಿರಡಿಯಲ್ಲೇ ಉಳಿದಿದ್ದರು. ಬಾಬಾ ಅವರು ನೀನು ಎಲ್ಲಿಂದ ಬರುತ್ತಿದ್ದಿ ಎಂಬ ಪ್ರಶ್ನೆ ಕೇಳಿದ ಮರುದಿನವೇ ಅವರಿಗೆ ಒಂದು ಹಾಗೂ ಅನನ್ಯ ಅನುಭವ ಆಯಿತು. ಈ ಅನುಭವವನ್ನು ಈ ಕೆಳಗೆ ನೀಡಲಾಗಿದೆ ನೋಡ್ರಿ. ಅವರು ಅದಕ್ಕೆ ಅಂಥ ಶಿಷ್ಯಂದರು ಅಂಥ ಗುರುಗಳು ಸಿಗ್ತಾರೆ. ಅವರು ಬರೇ ನೀನು ಎಲ್ಲಿಂದ ಬರ್ತೀಯ ಅನ್ನೋದಕ್ಕೆ ಅವರು ಅದ್ರ ಬಗ್ಗೆ ಚಿಂತೆ ಮಾಡಿ 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 ನಾನು ಯಾರು, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾ ಅಂತಃಕರಣ ಅಲ್ಲ, ಇದೆಲ್ಲ ಯೋಚನೆ ಮಾಡಲಿಕ್ಕೆ ಬಿಡ್ತೈತಿ. ಅದೇ ಒಂದು ಒಳ್ಳೆಯ ಜ್ಞಾನಿಯ ಲಕ್ಷಣ. ಇದೇ ಒಬ್ಬ ಗೋವಿಂದ ಭಟ್ರು ಊರಿಗೆ ಶಿಷ್ಯನ ಹುಡುಕಕ್ಕೆ ಬಂದಾಗ ಅಲ್ಲಿ ಆಟ ಆಡ್ತಿದ್ದ ಬಾಲಕನ ಕರಿತಾನೆ. ನೀನು ತಮ್ಮ ಇಲ್ಲಿ ಬರೋ, ನೀನು ಯಾರ ಮಗ ಅಂತಂದರೆ ಅವನು ಸಡನ್ನಾಗಿ ಹೇಳ್ತಾನೆ, ನಾನು ನಿಮ್ಮಪ್ಪ ನಮ್ಮಪ್ಪ ಒಂದೇ ಅಂತ ಹೇಳ್ತಾನೆ. ಅಂದರೆ ಅವರಿಗೆ ಆ ಸಣ್ಣ ಬಾಲ್ಯದಲ್ಲಿ ಅಂಥ ಒಂದು ಜ್ಞಾನ ಇರೋದಕ್ಕೆ ಅಂಥವ್ರನ್ನ ಶರೀಫರನ್ನ ಶಿಷ್ಯನಾಗಿ ಮಾಡ್ಕೊತಾರೆ. ವಾಮನರಾವರು ತಮ್ಮ ಅನುಭವವನ್ನು ಈ ರೀತಿ ಹಂಚಿಕೊಳ್ಳುತ್ತಾರೆ. ಈ ಬಾರಿಯ ಶಿರಡಿ ಭೇಟಿಯಲ್ಲಿ ನನಗೆ ಒಂದು ರೀತಿಯ ಅಲೌಕಿಕ ಅನುಭವವಾಯಿತು. ನನಗೆ ತಂಗಲು ಕೋಣೆಯಲ್ಲಿದ್ದ ಕಾರಣ ದೀಕ್ಷಿತ್ ಅವರ ತಮ್ಮ ವಾಡಿಯಲ್ಲಿ ಮಲಗುವಂತೆ ನನಗೆ ಆಹ್ವಾನ ನೀಡಿದ್ದರು. ಅಂತೆಯೇ ನಾನು ದೀಕ್ಷಿತ್ ಅವರ ಆಹ್ವಾನ ಹಾಗೂ ಕರುಣಾಪೂರ್ವಕ ಆತಿಥ್ಯವನ್ನು ಸ್ವೀಕರಿಸಲು ಒಪ್ಪಿಗೆ ಸೂಚಿಸಿದೆ. ಅವರಿಗೆ ಇಳ್ಕೊಳ್ಳೋಕೆ ಕೂಡ ಒಂದು ಜಾಗ ಇರಲಿಲ್ಲ. ಆಗಿನ ಕಾಲದಾಗ ಎಲ್ಲರೂ ಅಷ್ಟು ಬೆಳೆದಿರೋದಲ್ಲ ಶಿರಡಿಗೆ. ಆಗ ಅವರು ಕೂಡ ದೀಕ್ಷಿತ್ ಎಂಬವರು ಕೂಡ ಬಾಬಾ ಅವರ ಶಿಷ್ಯಂದರಾಗಿರ್ತಾರೆ. ಆ ರಾತ್ರಿಯಿಂದ ನಾನು ದೀಕ್ಷಿತವಾಡ ಮೊದಲನೇ ಮಹಡಿಯ ಕೋಣೆಯೊಂದರಲ್ಲಿ ಮಲಗಿದ್ದೆ. ನನ್ನ ಹಾಸಿಗೆಯನ್ನು ಕಿಟಕಿಯೊಂದರ ಹತ್ತಿರ ಹಾಸಿಕೊಂಡಿದ್ದೆ. ನನ್ನ ತಲೆ ಮೇಲೆ ಇರುವಂತೆ ಸಾಯಿಬಾಬಾವರ ಭಾವಚಿತ್ರವನ್ನು ಹಾಕಿಕೊಂಡಿದ್ದೆ. ಹಾಗೂ ಬಾಗಿಲ ಎದುರಿಗೆ ಮಲಗಿಕೊಂಡಿದ್ದೆ. ನಾನು ಇನ್ನೂ ಎಚ್ಚರದಿಂದಿದ್ದಾಗಲೇ ಯಾವುದೋ ಮಾಯದಲ್ಲಿ ನನ್ನ ಪ್ರಾಣಶಕ್ತಿಯು ನನ್ನ ದೇಹದಿಂದ ಹೊರಗೆ ಹೋದ ಅನುಭವವಾಯಿತು. ನನಗೆ ಈ ಅನುಭವ ಮಾತ್ರವಲ್ಲದೆ ಬದಲಿಗೆ ನನ್ನ ದೇಹದಿಂದ ಹೊರಬಂದ ಒಂದು ಬೆಳಕಿನ ಶಕ್ತಿಯ ಸಮೂಹದಲ್ಲಿದ್ದ ಈ ಪ್ರಾಣಶಕ್ತಿಯು ನನ್ನ ಎದುರಿಗಿದ್ದ ಗೋಡೆಯ ಮೇಲೆ ಓಡಾಡುತ್ತಿರುವಂತೆ ಭಾಸವಾಯಿತು. ಅಂದರೆ ಅವರಿಗೆ ಇದು ಸೂಕ್ಷ್ಮ ಶರೀರ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಏನೋ ಒಂದು ನನ್ನ ದೇಹದಿಂದ ಒಂದು ಪ್ರಾಣಶಕ್ತಿ ಹೊರಗೆ ಹೋಗೈತೆ ಅಂತ ಅಂದ್ಕೊತಾರೆ. ಆ ಕೂಡಲೇ ನಾನು ಸತ್ತು ಹೋಗಿದ್ದೇನೆ ಎಂದು ನನಗೆ ಅರ್ಥವಾಯಿತು. ವಾಮನರಾವರು ಈಗ ಸತ್ತು ಹೋಗಿದ್ದಾನೆ, ಆದ್ದರಿಂದ ಈಗ ಇಲ್ಲಿರುವ ನಾನು ಬೇರೆ ವ್ಯಕ್ತಿಯೇ ಆಗಿದ್ದೇನೆ ಎಂಬ ಅರಿವು ನನಗಾಯಿತು. ಮಾರನೇ ದಿನ ಬೆಳಿಗ್ಗೆ ಎಂದಿನಿಂದ ನಾನು ಎಚ್ಚರಗೊಂಡೆ. ಆದರೆ ನನ್ನ ಮನಸ್ಸಿನಲ್ಲಿ ನಾನು ಸತ್ತು ಹೋದೆ,
ಆಗಿ ಹೊಸ ಶರೀರವನ್ನು ಪಡೆದಿದ್ದೆಂಬ ಅದೇ ಅದೇ ಹಿಂದಿನ ರಾತ್ರಿಯಲ್ಲಿ ಬಂದ ಆಲೋಚನೆ ಮತ್ತು ಭಾವನೆ ಹರಿದಾಡುತ್ತಿತ್ತು. ಈ ಆಲೋಚನೆ ಎಷ್ಟರ ಮಟ್ಟಿಗೆ ನನ್ನ ಮನಸ್ಸನ್ನು ಆವರಿಸಿ ಬಿಟ್ಟಿತ್ತೆಂದರೆ ನಾನು ಅದರಿಂದ ಹೊರಬರಲು ಸಾಧ್ಯವಾಗದೇ ಹೋಯಿತು. ಆಗ ಭಕ್ತರೊಬ್ಬರು ನನ್ನನ್ನು ಸಹಜವೆಂಬಂತೆ ನಾನು ಜೀವನೋಪಕ್ಕಾಗಿ ಏನು ಮಾಡುತ್ತಿರುವುದಾಗಿ ಪ್ರಶ್ನಿಸಿದರು. ಅದಕ್ಕೆ ನಾನು, ಅರೆ ವಾಮನ್ ರಾವ್ ಸ್ವಲ್ಪ ಹೊತ್ತು ಮುಂಚೆ ಸತ್ತು ಹೋದರು. ವಾಮನ್ ರಾವ್ ಈಗ ಎಲ್ಲಿದ್ದಾನೋ ಯಾರಿಗೆ ಗೊತ್ತೆ ಎಂದು ಉತ್ತರಿಸಿದೆ. ಅವ್ರು ಏನಪ್ಪ ಸಹಜವಾಗಿ ಪ್ರಶ್ನೆ ಮಾಡಿರ್ತಾರೆ, ನೀನೇನು ಮಾಡ್ತಿದ್ಯಪ್ಪ, ಏನು ಮಾಡ್ಕೊಂಡಿದ್ದೀ ಅಂತ ಕೇಳಿದಾಗ, ವಾಮನ್ ರಾವ್ ಸತ್ತೋಗಿದ್ದಾರೆ ಅಂತಾನೆ. ಅಂದರೆ ಆ ಸೂಕ್ಷ್ಮ ಶರೀರ ಹೊರಗೆ ಹೋದಾಗ ಮೊದಲೇ ಸಲ ಅನುಭವ ಆದಾಗ ಯಾರಿಗಾದ್ರೆ ಹಾಗೆ ಅನಿಸುತ್ತೆ. ನನ್ನ ದೇಹ ಬಿಟ್ಟೆ, ನನ್ನ ದೇಹ ಅವ್ರ ದೇಹ ಅಲ್ಲಿ ಕಾಣ್ತಾ ಇರ್ತೈತೆ ಮಲಗಿರೋದು. ಅರೆ ನಾನು ನನ್ನ ದೇಹನ ನಿಶ್ಚೇತವಾಗಿ ಮಲಿಕೊಂಡಿದ್ದೆಲ್ಲ, ನಾನು ಸತ್ತೋಗಿರ್ಬೇಕಂತ ಅವರಿಗೆ ಭಾವನೆ ಬಂದಿರ್ತೈತಿ. ಮರುದಿವಸ ಕೂಡ ಒಂದು ಸ್ವಲ್ಪ ಅದ್ರ ಗುಂಗು ಅವರಲ್ಲಿ ಇರ್ತೈತಿ. ಅದಕ್ಕಾಗಿ ಇವರು ವಾಮನ್ ರಾವ್ ಎಂದೋ ಸ್ವಲ್ಪ ಮುಂಚೆ ಸತ್ತು ಹೋದನು, ವಾಮನ್ ರಾವ್ ಈಗ ಎಲ್ಲಿದ್ದನೋ ಯಾರಿಗೆ ಗೊತ್ತೆಂದು ಉತ್ತರಿಸಿದೆ. ಆದ್ದರಿಂದ ನನಗಾದ ಅಲೌಕಿಕ ಅನುಭವ ಬಗ್ಗೆ ದೀರ್ಘಕಾಲವರೆಗೆ ನಾನು ಅವಲೋಕಿಸುತ್ತಿದ್ದೆ. ಏಕೆ ಬಾಬಾ ಅವರು ನನಗೆ ಈ ರೀತಿ ಅನುಭವವನ್ನು ನೀಡಿದರು? ಈ ಅನುಭವದಿಂದ ನಾನು ಯಾವ ನೀತಿ ಪಾಠವನ್ನು ಕಲಿಯಬೇಕೆಂದು ಬಾಬಾ ಅವರು ಇಚ್ಛಿಸುತ್ತಿದ್ದಾರೆ ಎಂದೆಲ್ಲ ಯೋಚಿಸುತ್ತಿದ್ದೆ. ಆಗ ನನಗೆ ಬಾಬಾ ಅವರು ಹೇಳಲು ಹೊರಟಿದ್ದ ನೀತಿ ಪಾಠದ ಅರಿವಾಯಿತು. ಅದೇನೆಂದರೆ, ಪ್ರಾಣಶಕ್ತಿಯು ತನಗೆ ಬೇಕಾದಾಗ ಒಳಬರುತ್ತದೆ ಹಾಗೂ ಹೊರಗೆ ಹೋಗುತ್ತದೆ, ಹಾಗೂ ಈ ಕ್ರಿಯೆಯು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ನಾನು ಈ ಕ್ರಿಯೆಗೆ ಕೇವಲ ಶಾಶ್ವತ ಸಾಕ್ಷಿ ಮಾತ್ರ. ಅಂದರೆ ನಾವು ಕೂಡ ಇದು ನಮಗೆ ಹೇಳ್ದಂಗೆ ಧ್ಯಾನಿಗಳಿಗೆ ಧ್ಯಾನ ಮಾಡಬೇಕಾದ್ರೆ ಅದನ್ನು ನಾವು ಸಾಕ್ಷಿ ರೂಪವಾಗಿ ಆ ಉಸಿರನ್ನು ನೋಡ್ತಾ ಇರಬೇಕು ಅನ್ನೋ ನಮಗೆ ಕೂಡ ಹೇಳ್ದಂಗೆ ಇದು. ಆದರೆ ಆ ಪ್ರಾಣಶಕ್ತಿಯು ದೇಹದೊಳಗೆ ಬಂದು ಹೋಗೋದನ್ನು ವೀಕ್ಷಿಸುವ ಸಾಕ್ಷಿ ಮಾತ್ರ. ಹಾಗಾಗಿ ನನ್ನ ನಿಜವಾದ ರೂಪವು ಕೇವಲ ವೀಕ್ಷಕ ಮಾತ್ರವಾಗಿರ್ತದೆ. ನಾನು ಕೇವಲ ವೀಕ್ಷಿಸುವವನು ಅಂತ ಗೊತ್ತಾಗ್ತೈತಿ. ಈ ರೂಪವು ಸತ್ ಚಿತ್ ಆನಂದ ಅಥವಾ ಆತ್ಮಾನಂದ ಸ್ವರೂಪವಾಗಿರುತ್ತದೆ. ಈ ಆತ್ಮಾನಂದ ಸ್ವರೂಪವು ನನಗೆ ಸುತ್ತಲೂ ನಡೆಯುತ್ತಿರುವ ಎಲ್ಲ ಘಟನೆಗಳನ್ನು ಸದಾ ಕಾಲ ಗಮನಿಸಿರುತ್ತದೆ. ಅದು ಸಾಕ್ಷಿ ಯಾವ ರೀತಿ ಇರುತ್ತದೆ ಅಂದರೆ, ಅದು ಆತ್ಮಾನಂದ ಸ್ವರೂಪ. ಸಾಕ್ಷಿ ಬೇರೆ, ಆತ್ಮ ಬೇರೆ ಅಂತಲ್ಲ. ಇದು ಎಲ್ಲವನ್ನು ಈಗ ನಾವು ಹೇಗೆ ಮನೆಯಲ್ಲಿ ಅಥವಾ ರೋಡ್ನಲ್ಲಿ CCTV ಕ್ಯಾಮ್ರಾ ಹಾಕಿದಾಗ ಪ್ರತಿಯೊಂದು ಗಮನಿಸ್ತಾ ಇರ್ತೈತೆ. ಹೋಗೋರನ್ನ, ಬರೋರನ್ನ, ಕಳ್ತನ ಮಾಡೋರನ್ನ, ಪೊಲೀಸರನ್ನ ಎಲ್ಲವನ್ನು ಗಮನಿಸಿರ್ತೈತೆ. ಹಾಗೆ ನಾವು ನಮ್ಮ ಸಾಕ್ಷಿ ಭಾವದಿಂದ ಇದ್ದಾಗ ಆಗ ನಮಗೆ ಬೇಗನೆ ಆ ಒಂದು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಈ ಸ್ವರೂಪವು ಶುದ್ಧವು, ಪವಿತ್ರವು, ಎಲ್ಲವನ್ನು ತಿಳಿದಿರುವುದು, ಕಳಂಕರಹಿತವು ಮತ್ತು ವಿವೇಕವುಳ್ಳದ್ದು ಆಗಿದ್ದು, ಎಂಬ ಬಂಧನದಲ್ಲಿ ಸಿಲುಕಿಕೊಳ್ಳದೆ ಅದಕ್ಕೆ ಹೊರತಾಗಿರುತ್ತದೆ. ಹಾಗೆ ಸದಾ ಒಂದು ವೀಕ್ಷಣೆ ಮಾಡಬೇಕಾದ್ರೆ ಈ ಮಾಯೆ ಎಲ್ಲಿಂದ ಬರುತ್ತೆ? ಈ ಮಾಯೆ ಯಾವಾಗ ಬರುತ್ತೆ ಅಂತಂದರೆ, ನಾವು ಈ ಪ್ರಾಪಂಚಿಕ ವಸ್ತುಗಳಲ್ಲಿ ಅನುರಾಗ ತೋರಿದಾಗ, ಪ್ರೀತಿ ಹುಟ್ಟಿದಾಗ, ಆಸೆ ಹುಟ್ಟಿದಾಗ ನಮ್ಮ ಮನಸ್ಸು ಆ ಕಡೆ ಹೋಗುತ್ತೆ. ಆಗ ನಾವು ಮಾಯಲ್ಲಿ ಸಿಲುಕಾಕೊತೀವಿ. ಆ ಮಾಯನ್ನು ಬಲೆಗೆ ನಾವು ಸಿಕ್ಕೋಗ್ಬೇಕಂದ್ರೆ ಸಾಕ್ಷಿ ರೂಪದಲ್ಲಿ ಇರಬೇಕಂತ ಇದರಿಂದ ಅರ್ಥ ಆಗುತ್ತೆ. ಆದ್ದರಿಂದಲೇ ಈ ಸ್ವರೂಪವನ್ನು ಸಚ್ಚಿದಾನಂದ ಸ್ವರೂಪವೆಂದು ಕರೆಯಲಾಗುತ್ತದೆ. ಪವಿತ್ರ ಶ್ರೀ ಸಾಯಿ ಚರಿತ್ರೆಯ 3ನೇ ಅಧ್ಯಾಯದಲ್ಲಿ ಹೇಮಾಡ ಪಂತರು ಈ ಮುಂದಿನಂತೆ ಹೇಳುತ್ತಾರೆ. ಬಯಕೆಗಳೆಂಬುದು ಬುದ್ಧಿವಂತಿಕೆಯಿಂದ ಜನಿಸುತ್ತದೆ. ಬಯಕೆ ಎಂಬುದು ಅಂದರೆ ಆಸೆ. ನನಗೆ ಅದು ಬೇಕು, ಇದು ಬೇಕು. ಅದು ಸುಮ್ಮನೆ ಬರೋದಲ್ಲ ರೀ. ಒಳಗೆ ಒಂದು ಆಸೆ ಇರುತ್ತೆ. ಬುದ್ಧಿ ಯೋಚನೆ ಮಾಡ್ತಿರ್ತೈತಿ. ನಿನಗೆ ಇನ್ನೂ ಈ ದೊಡ್ಡ ಮನೆ ಇದ್ದರೆ ಚೆನ್ನಾಗಿತ್ತು, ನನಗೆ ಆಹ್ವಾನ ಇತ್ತು, ಒಳ್ಳೊಳ್ಳೆ ನನಗೆ ಬ್ಯಾಂಕ್ನಲ್ಲಿ
ದೊಡ್ಡ ಮೊತ್ತದ ಠೇವಣಿ ಇರಬೇಕು, ಅದೆಲ್ಲ ಬುದ್ಧಿವಂತ ಯೋಚನೆ ಮಾಡ್ತೈತಿ. ಇದು ಮುಂದಿನ ಮಕ್ಕಳಿಗೆ ಆಗುತ್ತೆ. ಅದಕ್ಕೆ ಅದರ ಬುದ್ಧಿಲಿಂದನೇ ಈ ಬಯಕೆಗಳು ಬರೋದು. ಹಾಗೆ ಹುಟ್ಟಿದ ಬಯಕೆಗಳು ಆತ್ಮನೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ. ಆತ್ಮನಿಗೂ ಆ ಬಯಕೆಗಳಿಗೆ ಸಂಬಂಧನೇ ಇಲ್ಲ. ಸಾಯಿ ಮಹಾರಾಜರು ಆತ್ಮದ ಸಾಕಾರ ಮೂರ್ತಿಯಾಗಿದ್ದಾರೆ. ಹಾಗಾಗಿರುವಾಗ ಅವರಲ್ಲಿ ಬಯಕೆಗಳು ಎಲ್ಲಿಂದ ಹುಟ್ಟಲು ಸಾಧ್ಯ? ಬಯಕೆಯಲ್ಲಿ ಹಲವು ಬಗೆಗಳಿವೆ. ಆದರೆ ನಾನು ಯಾರೇ ಎಂಬ ಪ್ರಶ್ನೆ ಹಿಂದಿರುವ ಮೂಲತತ್ವದ ಅರಿವು ನಮಗಾದಾಗ ಪ್ರಖರವಾಗಿ ಹೊಳೆಯುತ್ತಿರುವ ಸೂರ್ಯನ ಕಿರಣಗಳಿಗೆ ಕರಗಿ ಹೋಗುವ ಮಂಡುಗಡ್ಡೆಯಂತೆ ನಮ್ಮ ಬಯಕೆಗಳು ಕೂಡ ಕರಗಿ ಹೋಗುತ್ತದೆ. ನಮ್ಮ ಬಯಕೆಗಳು ಅಥವಾ ನಮ್ಮ ಆಸೆಗಳನ್ನು ನಾವು ಹೋಗಲಾಡಿಸ್ಬೇಕಂತಂದರೆ ನಾನು ಯಾರು, ಈ ಆತ್ಮತತ್ವ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಆ ಬಯಕೆಗಳು ತಾವೇ ನಮ್ಮನ್ನ ದೂರ ಸರಿತೇವೆ ಅಂತ ಅವರಿಗೆ ಅರ್ಥ ಆಗುತ್ತೆ. ನಾನು ಮನಸ್ಸಲ್ಲ, ಬುದ್ಧಿಮತ್ತೆಯೂ ಅಲ್ಲ, ಅಥವಾ ಇಂದ್ರಿಯಗಳು ಅಲ್ಲ, ಅಥವಾ ನಾನು ಈ ಭೌತಿಕ ದೇಹವೂ ಅಲ್ಲ. ಈ ಬ್ರಹ್ಮಾಂಡವು ತನ್ನನ್ನು ಬಹಿರಂಗಗೊಳಿಸೋದಕ್ಕೆ ಮೊದಲು ಅದರ ಜನನಕ್ಕೆ ಕಾರಣಭೂತವಾಯಿತೆಂದು ಹೇಳಲಾಗುವ ಬಂಗಾರದ ಮೊಟ್ಟೆಯೂ ಕೂಡ ನಾನಲ್ಲ. ನಾನು ಆರಂಭವಿಲ್ಲದೆ ಮೊದಲಿನಿಂದಲೂ ಇರುವ ಪುರಾತನ ಸಾಕ್ಷಿ ಎಂಬ ಒಂದು ವಿಷಯವನ್ನು ಮಾತ್ರ ಸ್ಪಷ್ಟವಾಗಿದ್ದೇ ಹೇಳುತ್ತಿದ್ದೇನೆ. ಅಂದರೆ ನನಗೆ ಹುಟ್ಟಿಲ್ಲ, ಸಾವಿಲ್ಲ, ನಾನು ಕೇವಲ ಸಾಕ್ಷಿ ಅಂತ ಇದ್ರಾಗ ಹೇಳ್ತಾರೆ. ಈಗ ಇದನ್ನು ನಿಸರ್ಗದ ಮಹಾರಾಜರು ಭಾಳ ಚೆನ್ನಾಗಿ ಕೂಡ ಹೇಳ್ತಾರೆ. ಒಂದು 4 ಲೈನ್ ಇದೆ ಇಂಗ್ಲೀಷ್ನಲ್ಲಿ. ದ ರಿಯಲ್ ಡಸ್ ನಾಟ್ ಡೈ, ಅಂದರೆ ನಿಜವಾದದ್ದು ಎಂದೂ ಸಾಯೋದಿಲ್ಲ. ದ ಅನ್ರಿಯಲ್ ನೆವರ್ ಎಕ್ಸಿಸ್ಟ್, ಅಂದರೆ ಯಾವುದು ಶಾಶ್ವತ ಅಲ್ಲ, ಅದು ಇಲ್ಲೇ ಇಲ್ಲ. ಕೇವಲ ರಿಯಲ್ ಅಂದರೆ ನಿಜವಾದ್ದು ಮಾತ್ರ, ಸತ್ಯವಾಗಿರೋದು ಮಾತ್ರ ಇದೆ. ಅದು ಎಂದೂ ಸಾಯೋದಿಲ್ಲ. ಆದರೆ ಈ ಪ್ರಪಂಚಕ್ಕೆ ವಸ್ತುಗಳು ಶಾಶ್ವತ ಅಲ್ಲ. ಆದ ಕಾರಣ ಅವು ಎಂದೂ ಜೀವಿಸಿಲ್ಲ. ಒನ್ಸ್ ಯು ನೋ ದಟ್ ದ ಡೆತ್ ಹ್ಯಾಪನ್ಸ್ ಟು ದ ಬಾಡಿ ಆ್ಯಂಡ್ ನಾಟ್ ಯು ಜಸ್ಟ್ ವಾಚ್ ಯುವರ್ ಬಾಡಿ ಫಾಲಿಂಗ್ ಆಫ್ ಲೈಕ್ ಎ ಡಿಸ್ಕಾರ್ಡೆಡ್ ಗಾರ್ಮೆಂಟ್. ಅಂದರೆ ನಿನಗೆ ಸಾವಿಲ್ಲ, ಸಾವು ಬರೋದು ಆ ದೇಹಕ್ಕೆ. ಆ ಸಾವು ಬಂದಾಗ ದೇಹ ಹೇಗೆ ನೀವು ಹೊಸ ಅಂಗಿ, ಹಳೆ ಅಂಗಿ ಬಿಟ್ಟು ಹೊಸ ಅಂಗಿ ಹಾಕ್ಕೊತೀವಿ, ಆ ರೀತಿ ಬರ್ತತೆ ಅಂತ ಹೇಳ್ತಾರೆ. ದ ರಿಯಲ್ ಯು ಈಸ್ ಟೈಮ್ಲೆಸ್ ಆ್ಯಂಡ್ ಬಿಯಾಂಡ್ ಬರ್ತ್ ಆ್ಯಂಡ್ ಡೆತ್. ಆ ನಿಜವಾದ ಸತ್ಯ ಅದು ಹುಟ್ಟು ಮತ್ತು ಸಾವಿನ ಆಚೆ ಇರೋದು. ದ ಬಾಡಿ ವಿಲ್ ಸರ್ವೈವ್ ಆ್ಯಸ್ ಲಾಂಗ್ ಇಟ್ ಈಸ್ ನೀಡೆಡ್. ಅದಕ್ಕೆ ಈ ದೇಹ ಅದರ ಅವಶ್ಯಕತೆ ತಕ್ಕಂಗೆ, ಅಂದರೆ ಈ ನಮ್ಮ ಏನೇನು ಕಾರ್ಯಗಳು ಅದು ಮಾಡಲಿಕ್ಕೆ ಬಂದಿದೆಯೋ ಅದು ಮುಗಿದ ಮೇಲೆ ಒಂದು ಕ್ಷಣವೂ ಅದು ಇರೋದಿಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ದಟ್ ಇಟ್ ಶುಡ್ ಲಿವ್ ಲಾಂಗ್. ಅದು ಪ್ರಾಮುಖ್ಯ ಅಲ್ಲ ಅದು ಎಷ್ಟು ದಿವಸ ಬದುಕಿದೆಯೋ, ಎಷ್ಟು ದಿವಸ ಭಾಳ ವರ್ಷಗಳ ಬಾಳಿದೋ, ಅದು ಮುಖ್ಯ ಅಲ್ಲ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ವಿವೇಕಾನಂದರು 34ನೇ ವರ್ಷದಲ್ಲಿ ದೇಹ ಬಿಟ್ಟರು. ಹಾಗೂ ಶಂಕರಾಚಾರ್ಯರು 35ನೇ ವರ್ಷದಲ್ಲಿ ಇಡೀ ಭಾರತ ಖಂಡವನ್ನು 3 ಸಲ ಕಾಲ್ನಡಿಗೆಯಿಂದ ಹೋಗಿ 4 ಕಡೆ ಮಠಗಳನ್ನು ಸ್ಥಾಪಿಸಿ ಉಪನಿಷತ್ತುಗಳಿಗೆ ಎಲ್ಲ ಅರ್ಥ ಅದೆಲ್ಲ ಬರೆದು ಅವರು ತಮ್ಮ ದಿವ್ಯ ಜೀವನವನ್ನು ಕೊನೆಗೊಳಿಸಿದರು. ರಾಮ್ ತೀರ್ಥರು ಅಷ್ಟೇ. ಹೀಗೆ ಕೆಲವು ಮಹನೀಯರೆಲ್ಲ ಅವರು ಎಷ್ಟು ದಿವಸ ಬದುಕಿರ್ತಾರೆ ಅದು ಮುಖ್ಯ ಅಲ್ಲ, ಎಷ್ಟು ಪ್ರಾಮುಖ್ಯವಾಗಿ ಬದುಕಿರ್ತಾರೆ, ಈ ಸೊಸೈಟಿಗೆ ಎಷ್ಟು ಸಹಾಯ ಮಾಡ್ತಾರೆ, ಅದು ಅವ್ರಲಿಂದ ಏನು ನಾವು ಪ್ರಯೋಜನ ಪಡ್ಬೋದು ಅದು ಮುಖ್ಯ ಅಲ್ಲ. ಅದು ಮುಖ್ಯ. ಸುಮ್ಮನೆ ಒಂದು ಆಮೆ ಕೂಡ ಬದುಕುತ್ತದೆ 200-300 ವರ್ಷ, ಅದರಲ್ಲಿಂದ ಏನು ಉಪಯೋಗ ಅಂತ ಅವರು ಹೇಳ್ತಾರೆ. ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಭೌತಿಕ ದೇಹಕ್ಕೆ ಮಾತ್ರ ಸಂಬಂಧಿಸಿರುತ್ತದೆ ಎಂಬ ಸತ್ಯದ ಅರಿವಾದಲ್ಲಿ ನಿರ್ಲಿಪ್ತೆಯು ನಮ್ಮಲ್ಲಿ ತಾನಾಗೇ ಉದಯಿಸುತ್ತದೆ. ಹಾಗೂ ನಮ್ಮೊಳಗೆ ಅಡಗಿರುವ ಆತ್ಮಜ್ಞಾನವು ಹೊರಗೆ ಬರುವಂತೆ
ಮಾಡುತ್ತದೆ. ನಾವು ಮಾಡುವ ಎಲ್ಲ ಕ್ರಿಯೆಗಳು ಮೂಲ ಆಲೋಚನೆಯಾದ ನಾನು ಈ ದೇಹ ಎಂಬುದರ ಹುಟ್ಟುವ ಆಲೋಚನೆಗಳಾಗಿರುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕೆಂದು ಬಾಬಾ ಅವರು ನಮಗೆ ಬೋಧಿಸುತ್ತಿದ್ದಾರೆ. ನಮ್ಮ ಈ ಆಲೋಚನೆಯು ಶುದ್ಧ ಸುಳ್ಳು ಹಾಗೂ ನಿರಾಧಾರವಾದದ್ದು. ನಾವು ಆತ್ಮದ ಮೂಲವನ್ನು ಹುಡುಕೋದಕ್ಕೆ ಪ್ರಯತ್ನಿಸಬೇಕು. ಅಂದರೆ ನಾವು ರಮಣ ಮಹರ್ಷಿಗಳು ಹೇಳ್ದಂಗೆ ನಾನು ಇದಲ್ಲ, ನಾನು ಇದಲ್ಲ, ನೀತಿ ಅಂತ ನಾವು ಪ್ರತಿಯೊಂದು ವಸ್ತುವನ್ನು ನಾವು ನಿರಾಕರಣೆ ಮಾಡುತ್ತಾ ಇದ್ದಾಗ ಕೊನೆಗೊಳ್ಳೋದೇ ಆ ಸತ್ಯ, ಅದೇ ನಾನು ಅಂತ ಗೊತ್ತಾಗುತ್ತೆ ಅಂತ ಇಲ್ಲಿ ಕೂಡ ಅದೇ ಹೇಳ್ತಾ ಇದ್ದಾರೆ. ನಾನು ಎಲ್ಲಿಂದ ಬಂದೆ ಎಂಬ ನಮ್ಮಲ್ಲಿ ನಾವು ಪ್ರಶ್ನೆ ಹಾಕಿಕೊಳ್ಳಬೇಕು. ನಾವು ಮಾಯೆ ಎಂಬ ಸುಂಟರಗಾಳಿಗೆ ಸಿಲುಕಿರುವಾಗ ಬಾಬಾ ಅವ್ರ ಕೈ ಹಿಡಿದು ನಮ್ಮನ್ನು ಕಾಪಾಡುತ್ತಾರೆ. ಬಾಬಾ ಅವರು ನಾನು ಈ ಮೂಲ ಪರಬ್ರಹ್ಮನಾಗಿದ್ದೇನೆ ಎಂಬ ಶಾಶ್ವತ ಸತ್ಯವನ್ನು ಪ್ರತಿಯೊಬ್ಬರ ವ್ಯಕ್ತಿಯ ಮನಸ್ಸಿನಲ್ಲಿ ಮೂಡಿಸುತ್ತಿದ್ದಾರೆ. ನಿಜವಾದ ಆತ್ಮ ಅರ್ಥಾತ್ ನಿಜವಾದ ನಾನು ಎಂಬುದರ ಬೇರೆ ಏನೂ ಆಗಿರದೆ ಕೇವಲ ಸತ್ ಚಿತ್ ಆನಂದ ಮಾತ್ರ ಆಗಿರುತ್ತದೆ ಅಲ್ಲವೇ ಅಂತ ಇದರ ಅರ್ಥ. ಒಂದು ದಿನ ಬೆಳಿಗ್ಗೆ ಸೂರ್ಯ ಉದಯಿಸಿದ ಬಹಳ ಹೊತ್ತಿನ ನಂತರ ವಾಮನರಾವರು ದ್ವಾರಕಾಮಾಯಿಯ ಪಕ್ಕದ ಸ್ಥಳದಲ್ಲಿಯ ಗೋಡೆಗೆ ಒರೆಕೊಂಡು ನಿಂತಿದ್ದರು. ಆಗ ದೀಕ್ಷಿತ್ ಅವರು ದ್ವಾರಕಾಮಾಯಿಯಿಂದ ಹೊರಗೆ ಬಂದವರೇ ಬಂದು ಇವರಿಗೆ ಸೀತಾಫಲ ಹಣ್ಣಿನ ಒಂದು ತುಂಡನ್ನು ನೀಡುತ್ತಾ, ಬಾಬಾ ಅವರು ನಿನಗೆಂದೇ ವಿಶೇಷವಾಗಿ ಈ ಸೀತಾಫಲ ಹಣ್ಣನ್ನು ಕಳಿಸಿದ್ದಾರೆ ಎಂದು ನುಡಿದರು. ಒಂದು ಸತಿ ಇವರು ಭಾಳ ಸುಮಾರು ಉದ್ದೇಶದ ಭಾಳ ಹೊತ್ತು ಅಂದರೆ ಸುಮಾರು 10-11 ಗಂಟೆ ಆಗಿರ್ಬೋದು. ಇವರೊಂದು ಗೋಡೆಗೆ ಹೊರಿಕೊಂಡು ಸುಮ್ಮನೆ ನಿಂತಿರ್ತಾರೆ. ಆಗ ಅವರು ದೀಕ್ಷಿತರವರು ಬಂದು ಒಂದು ಸೀತಾಫಲನ್ನು ಒಂದು ತುಂಡು ಕೊಡ್ತಾರೆ. ಬಾಬಾ ಅವರ ನಿನಗೆ ಕಳಿಸಿದ್ದಾರೆ ಅಂತ. ವಾಮನರಾವ್ ದೀಕ್ಷಿತ್ ಅವರಿಂದ ಬಾಬಾ ಅವರ ಪ್ರಸಾದವನ್ನು ಸ್ವೀಕರಿಸಿದ್ದರೂ ಸಹ ಅವರ ಮನದಲ್ಲಿ ಗೊಂದಲ ಶುರುವಾಗಿತ್ತು. ಅವರು ಹಣ್ಣು ಕೊಟ್ಟರು ಕೂಡ ಅವರ ಮನಸ್ಸು ಎಲ್ಲೋ ಒಂದು ಗೊಂದಲದಲ್ಲಿ ಇತ್ತು. ಬಾಬಾ ಅವರೇ ಈ ಪ್ರಸಾದವನ್ನು ಉದಯಪೂರ್ವಕವಾಗಿ ಸ್ವೀಕರಿಸಲಾಗದೆ ಅದನ್ನು ದ್ವಾರಕಾಮಾಯಿಯ ಗೋಡೆ ಬಳಿಯೇ ಇರಿಸಿ ಶಿರ್ಡಿ ಗ್ರಾಮದ ರಸ್ತೆಗಳಲ್ಲಿ ಮನದಂತೆ ಅಲೆದಾಡುತ್ತಿದ್ದರು. ಅವರಿಗೆ ತಿನ್ನಬೇಕೆಂಬುದು ಬಾಬಾರು ಕಳಿಸ್ಯಾರ ಎಂಬ ಒಂದು ಜ್ಞಾನವೇ ಇರೋದಿಲ್ಲ. ಅದು ಯಾವುದೋ ಒಂದು ವಿಷಯ ಇಟ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ಕೊತ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ಆ ಪ್ರಸಾದ ಅಲ್ಲೇ ಗೋಡೆ ಮೇಲೆ ಇಟ್ಟು ತಿರುಗ್ತಿರ್ತಾರೆ. ಆಗ ವಾಮನರಾವರ ಮನಸ್ಸಿಗೆ ಯಾವ ಕಾರಣಕ್ಕಾಗಿ ಬಾಬಾ ಅವರು ದೀಕ್ಷಿತ್ ಅವರೊಂದಿಗೆ ಈ ಸೀತಾಫಲ ಹಣ್ಣನ್ನು ನನಗಾಗಿ ಕಳಿಸಿದ್ದಾರೆ ಅಂತ ಆವಾಗ ಅವರಿಗೆ ಯಾಕೆ ಕಳಿಸಿದ್ದಾರೋ. ಈಗ ಮಾವಿನಣ್ಣು ಕಳಿಸ್ಬೋದಾಯಿತು, ಅಥವಾ ಸೇಬಣ್ಣು ಕಳಿಸ್ಬೋದಾಯಿತು, ಬಾಳೆಹಣ್ಣು ಕಳಿಸ್ಬೋದಾಯಿತು, ಸೀತಾಫಲ ಹಣ್ಣನ್ನೇ ಯಾಕೆ ಕಳಿಸ್ಯಾರೆ ಅಂತ ಚಿಂತೆ ಮಾಡ್ತಾರೆ ಅವರು. ಈ ಸೀತಾಫಲವೆಂಬ ಹೆಸರು ನನ್ನ ಕಿವಿಯಲ್ಲಿ ಇನ್ನೂ ಗುಡುತ್ತಲೇ ಇದೆಯಲ್ಲ ಎಂದು ಯೋಚಿಸಿದ್ದೆ. ಯಾವ ರೀತಿಯಲ್ಲಿ ಸೀತೆಯ ಭಗವಂತನ ಶ್ರೀರಾಮನಲ್ಲಿ ನಿಚ್ಚಳಿದ ಭಕ್ತಿಯನ್ನು ಹೊಂದಿದ್ದಳೋ ಅದೇ ರೀತಿಯಲ್ಲಿ ನಾನು ಕೂಡ ಬಾಬಾ ಅವರಲ್ಲಿ ಅನನ್ಯ ನಿಚ್ಚಳಿದ ಭಕ್ತಿಯನ್ನು ಹೊಂದಿರಬೇಕೆಂದು ಬಾಬಾ ಅವರು ಬಯಸುತ್ತಿದ್ದಾರೆ ಎಂಬ ಸೂಕ್ಷ್ಮ ವಿಷಯದ ಜ್ಞಾನೋದಯವಾಯಿತು. ಸೀತೆಯು ಹಲವಾರು ರೀತಿಯ ಕಷ್ಟಗಳನ್ನು ಎದುರಿಸುತ್ತಿದ್ದರೂ ಕೂಡ ಒಂದು ಕ್ಷಣವೂ ಕೂಡ ಆಕೆಯ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಆಗಲಿ ಅಥವಾ ಸಂದೇಹವಾಗಿ ಸುಳಿಲಿಲ್ಲ. ರಾವಣ ಸೀತೆಯನ್ನು ಹೊತ್ಕೊಂಡು ಹೋದಾಗ ಅಲ್ಲಿ ಅಶೋಕವನದಲ್ಲಿ ಸೀತೆ ಇದ್ದಾಗ ಆಕೆಗೆ ಒಂದು ಕ್ಷಣ ಕೂಡ ಕೆಟ್ಟ ಯೋಚನೆ, ನೆಗೆಟಿವ್ ಎನರ್ಜಿ ಅದ್ಯಾವುದು ಬರ್ತಿದ್ದಿಲ್ಲ. ಅಥವಾ ಡೌಟು, ನನ್ನ ರಾಮ ನಾನು ಕರ್ಕೊಂಡು ಹೋಗ್ತಾನಿಲ್ಲ, ಅವನಿಗೆ ಶಕ್ತಿ ಇದೆಯೋ ಇಲ್ಲ, ಇವನು ನೋಡಿದರೆ ರಾವಣ ಪ್ರಚಂಡ ಅಂತ ಒಂದು ಸಂದೇಹ, ಒಂದು ಕ್ಷಣ ಸಂದೇಹ ಕೂಡ ಇರೋದಿಲ್ಲ. ನಾನು ಸಹ ಅದೇ ರೀತಿಯ ಭಕ್ತಿಯನ್ನು ಅವರಲ್ಲಿ ಹೊಂದುವ ಸಾಮರ್ಥ್ಯವನ್ನು ಗಳಿಸಿರುತ್ತೇನೆ ಎಂದು ಬಾಬಾ ಅವರು ಆಲೋಚಿಸಿದ್ದರು. ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೂ ಹಿಂಜರಿಕೆ ಹಾಗೇ ಇತ್ತು. ಏತಕ್ಕಾಗಿ ನನ್ನ ಮನಸ್ಸು ಈ ರೀತಿ ಭಕ್ತಿಯನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ? ಯಾವ ಕಾರಣದಿಂದ ನನಗೆ ಇನ್ನೂ ಪೂರ್ತಿಯಾಗಿ ಬಾಬಾವರ ಮೇಲೆ ಭಕ್ತಿ ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾರೆ. ನನಗೆ ಅಪಾರವಾದ ಜ್ಞಾನವಿದ್ದ ಕಾರಣ
ನಾನು ಒಣಜಂಬದಿಂದ ಬೀಗುತ್ತಿದ್ದೇನೆಂದು ಅನಂತರ ನನಗೆ ಅರಿವಾಯಿತು. ಇವರು ಅಪಾರವಾದ ಕೆಲವು ಬುಕ್ಸ್ಗಳನ್ನೆಲ್ಲ ಓದಿರ್ತಾರೆ. ನಾನು ಎಲ್ಲರಿಗಿಂತ ಜಾಸ್ತಿ ಅಂತ ಒಂದು ಅಹಂಕಾರ ಇರ್ತೈತಿ. ಕೇವಲ ಜ್ಞಾನವನ್ನು ಗಳಿಸುವುದರಿಂದಲೇ ಈ ಜನನ ಮರಣಗಳೆಂಬ ಚಕ್ರದಿಂದ ನಾವು ತಪ್ಪಿಸಿಕೊಳ್ಳಬಹುದೆಂದು ಈ ಸಮಯದಲ್ಲಿ ನಾನು ಬಲವಾಗಿ ನಂಬಿದ್ದೆ. ಜ್ಞಾನವನ್ನು ಗಳಿಸಲು ಹಾಗೂ ಜ್ಞಾನ ಮಾರ್ಗವನ್ನು ಅನುಸರಿಸಲು ನಾನು ಶಕ್ತನಾದ ಕಾರಣ ನನಗೆ ಭಕ್ತಿಯ ಅವಶ್ಯಕತೆ ಇಲ್ಲವೆಂದು ನಂಬಿದ್ದೆ. ಇನ್ನೇನು ನಾನು ಜ್ಞಾನ ಎಲ್ಲ ಪುಸ್ತಕಗಳು ಓದಿಬಿಟ್ಟಿನಿ, ನನಗೆ ಎಲ್ಲ ಜ್ಞಾನ ಬಂದೈತಿ, ಭಕ್ತಿ ಗಿಕ್ತಿ ಯಾಕೆ ನನಗಂತ ಇವರು ನಂಬಿಕೆ ಇರ್ತೈತಿ ಅಲ್ಲಿವರಿಗೆ. ಆದರೆ ನನಗೆ ಸರಿಯಾದ ಮಾರ್ಗ ಯಾವುದೆಂದು ಗುರುತಿಸುವುದರಲ್ಲಿ ನನ್ನ ಸದ್ಗುರುವು ಸಿದ್ಧಹಸ್ತರಾಗಿರುತ್ತದೆ. ಅಲ್ಲದೆ ಅವರಿಗೆ ನಾನು ಮಾಡುವ ತಪ್ಪುಗಳು ಹಾಗೂ ನನ್ನಲ್ಲಿರುವ ಕೊರತೆಗಳ ಬಗ್ಗೆ ಸಂಪೂರ್ಣ ಅರಿವಿದೆ. ನೋಡ್ರಿ, ಗುರುವಿಗೆ ಎಲ್ಲ ಶಿಷ್ಯನ ಒಂದು ಏನೇನೋ ವೀಕ್ನೆಸ್ಸು ಅದೆಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಇವನು ಎಲ್ಲಿ ಎಡುತ್ತಾ ಇದ್ದಾನೆ, ಎಲ್ಲಿ ಇದು ಮಾಡ್ತಾ ಇದ್ದಾನೆ. ಹಾಗಾಗಿ ಅವರು ಆಧ್ಯಾತ್ಮಿಕ ಪ್ರಗತಿ ಹೊಂದಲು ಬೇಕಾದ ಸರಿಯಾದ ಮಾರ್ಗವನ್ನು ನನಗೆ ತೋರಿಸ್ತಾರೆ. ನನ್ನ ಯೋಗ್ಯತೆಯು ಕೇವಲ ಒಂದು ಆಣೆಯಾಗಿದ್ದು ಅದರಿಂದ ನಾನು 100 ರೂಪಾಯಿಗಳನ್ನು ಪಡೆಯಬೇಕೆಂದು ಬಯಸುತ್ತಿದ್ದಲ್ಲಿ ಅದು ಖಂಡಿತವಾಗಿ ಸಾಧ್ಯವಿಲ್ಲ. ನೀನು ಕೇವಲ ಒಂದು ಸಣ್ಣ ಒಂದು ಆಣೆ, ಆದರೆ ನಾನು 100 ರೂಪಾಯಿ ಬೇಕಂತ ಅಂದ್ಕೊಳ್ಳೋದು ತಪ್ಪು ಅಂತ ಅವರಿಗೆ ಮನಸ್ಸಿಗೆ ಅನಿಸುತ್ತೆ. ಬಾಬಾ ಅವರು ನನಗಿಂದ ಕಳಿಸಿದ್ದ ಪ್ರಸಾದವನ್ನು ಅಗೌರವದಿಂದ ಕಾಣುವ ಮೂಲಕ ನಾನು ಬಹಳ ಗಂಭೀರವಾದ ತಪ್ಪು ಮಾಡಿದೆ. ಮನದಲ್ಲಿ ಈ ಆಲೋಚನೆ ಇರಿಸಿಕೊಂಡು ಹಿಂದಿರುಗಿ ಬಂದು ದಾರಿಯಲ್ಲಿ ನಾನು ದ್ವಾರಕಾಮಯ್ಯ ಗೋಡೆ ಮೇಲೆ ಬಳಿಗೆ ವಾಪಸ್ ತೆರಳಿದೆ. ನಾನು ಯಾವ ಸ್ಥಳದಲ್ಲಿ ಸೀತಾಫಲ ಇರಿಸಿದ್ದೇನೋ ಅದೇ ಸ್ಥಳದಲ್ಲಿ ಅದು ಏನೂ ಆಗದೆ ಹಾಗೆ ಇದ್ದದನ್ನು ಕಂಡು ನನಗೆ ಮಹದಾಶ್ಚರ್ಯವಾಯಿತು. ಅಂದರೆ ಇವರು ಭಾಳ ಸೀತಾಫಲವನ್ನು ತುಂಡನ್ನ ಗೋಡೆ ಮೇಲೆ ಇಟ್ಟು ಎಲ್ಲೆಲ್ಲೋ ತಿರುಗಿ ಆಲೋಚನೆ ಮಾಡಿ ಮತ್ತೆ ಪ್ರಸಾದ ಅರಿವಾಗಿ ಅಲ್ಲಿಗೆ ಬರ್ತಾರೆ. ಆದರೆ ಯಾವಾರ ಒಂದು ಪ್ರಾಣಿಗಳು ತಿನ್ಬೋದಾಗಿತ್ತು ಅಥವಾ ಯಾರು ತೊಗೊಂಡು ಹೋಗ್ಬೋದಾಗಿತ್ತು. ಆದರೆ ಏನೂ ಆಗಿರೋದಲ್ಲ ಅವಕ್ಕೆ. ನಾನು ಭಾಳ ಸಮಯದಿಂದ ಅಡ್ಡಾಡುತ್ತಿದ್ದರೂ ಸಹ ಯಾರೂ ಈ ಸೀತಾಫಲವನ್ನು ತೆಗೆದುಕೊಂಡಿರಲಿಲ್ಲ. ಒಂದು ಪಕ್ಷಿ ಸಹ ಸುಳಿದು ಈ ಸೀತಾಫಲವನ್ನು ತನ್ನ ಕೊಕ್ಕಿನಿಂದ ಒತ್ತೊಯ್ದೇ ಇರಲು ಹೇಗೆ ಸಾಧ್ಯ? ಯಾವ್ದಾರ ಒಂದು ಹಣ್ಣು ಇದ್ದರೆ ಪಕ್ಷಿಗಳು ಬಂದುಬಿಡ್ತಾವ್ರಿ. ಪಕ್ಷಿಗಳು ಬಂದು ಅದನ್ನು ತಿಂದು ಹೋಗಿಬಿಡ್ತವೆ. ಆದರೆ ಅದು ಏನಾಗಿರಲ್ಲ ಪ್ರಸಾದ. ಅದೇ ದಾರಿಯಲ್ಲಿ ಅಡ್ಡಾಡಿದ ಯಾವ ಮನುಷ್ಯನೂ ಕೂಡ ಹಣ್ಣನ್ನು ಎತ್ತಿಕೊಳ್ಳುವ ಗೊಡವೆಗೆ ಹೋಗಿರಲಿಲ್ಲ. ಅದೇನೇ ಇರಲಿ, ನಾನು ಮಾತ್ರ ಸೀತಾಫಲವನ್ನು ಕೈಗೆ ತೆಗೆದುಕೊಂಡು ಸಂತೋಷದಿಂದ ತಿಂದೆ. ಅಂದರೆ ಅರ್ಥ ಏನು ಅಂತಂದರೆ, ನಾನು ಬರೀ ಜ್ಞಾನ ಒಂದಲ್ಲ, ಅದರ ಜೊತೆಗೆ ಗುರುಗಳು ಏನು ಕೊಡ್ತಾರೆ ಅದನ್ನು ನಾವು ಸ್ವೀಕರಿಸಬೇಕಂತ ಇದರಲ್ಲಿ ಅರ್ಥ ಆಗುತ್ತದೆ. ಪವಿತ್ರ ಸಾಯಿ ಚರಿತ್ರೆ ಅಧ್ಯಾಯದಲ್ಲಿ ಹೇಮಾಡ ಪಂತರು ಈ ಮುಂದಿನಂದೇ ಹೇಳುತ್ತಾರೆ. ಸಾಯಿಬಾಬಾ ಅವರು ಜ್ಞಾನ ಮಾರ್ಗದ ಮಹತ್ವವನ್ನು ಒತ್ತಿ ಹೇಳುತ್ತಾ ಅದನ್ನು ರಾಮಫಲ ಅಂದರೆ ಎತ್ತಿನ ಹೃದಯದೊಂದಿಗೆ ಹೋಲಿಸುತ್ತಾರೆ. ಭಕ್ತಿ ಮಾರ್ಗವು ಸೀತಾಫಲವನ್ನು ಆಸ್ವಾದಿಸಿದಂತೆ ಇದ್ದು ಅದು ಭಾಳ ಸುಲಭವಾಗಿ ದೊರೆತರೂ ಸಹ ಭಾಳ ಸಿಹಿಯಾಗಿ ಮತ್ತು ರುಚಿಕರವಾಗಿರುತ್ತದೆ. ಆ ಸಚ್ಚರಿತ್ರೆ ಅದರಲ್ಲಿ ಕೂಡ ಈ ರಾಮಫಲದ ಬಗ್ಗೆ ಹೇಳಿರ್ತಾರೆ. ಭಕ್ತಿ ಎಂಬುದು ಸೀತಾಫಲದಂತೆ ಉಜ್ವಲವಾಗಿ ಮತ್ತು ಸ್ಪಷ್ಟವಾಗಿ ಕಾಣಿಸುತ್ತದೆ. ಜ್ಞಾನವೆಂಬುದು ರಾಮಫಲದಂತೆ ಸಂಪೂರ್ಣವಾಗಿ ಪಕ್ವವಾಗಿರುತ್ತದೆ. ಪ್ರತಿಯೊಂದು ಹಣ್ಣು ಕೂಡ ಒಂದಕ್ಕಿಂತ ಮತ್ತೊಂದು ಹೆಚ್ಚು ರಸಭರಿತವೂ ಹಾಗೂ ಅಪ್ಯಾಯಮಾನವೂ ಆಗಿದ್ದು ರಸಯುಕ್ತವೂ ಪರಿಮಳಯುಕ್ತವೂ ಆಗಿರುತ್ತದೆ. ಅಂದರೆ ನಾವು ಯಾವ ಒಂದು ಹಣ್ಣು ತಿಂದರೂ ಕೂಡ ಅದಕ್ಕೆ ಪೂರ್ಣ ಸವಿಬೇಕಾದ ರುಚಿ ಪಡಿಬೇಕಂತಂದರೆ ಅದರಲ್ಲಿ ನಮ್ಮ ಭಕ್ತಿ ಇರಬೇಕು. ಇದೆಲ್ಲ ಪರಮಾತ್ಮನ ಪ್ರಸಾದ ಅಂತ ತೊಗೊಂಡಾಗ ಅವು ಸಿಹಿಯಾಗಿರ್ತದೆ. ಇನ್ನು ನೋಡ್ರಿ, ಯಾರ್ಯಾರ ಮನೆಯಾಗ ಸತ್ಯನಾರಾಯಣ ಪೂಜೆ ಮಾಡಿದಾಗ ಒಂದು ಶಿರ ಅಂತ ಕೊಡ್ತಾರೆ ಪ್ರಸಾದ. ಅದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಏನಪ್ಪ ಇಷ್ಟು ರುಚಿಯಾಗಿದೆ ಅಂತ ಅಂದ್ಕೊತೀವಿ. ಆಮೇಲೆ ಗುಡಿಯಲ್ಲಿ ಪ್ರಸಾದ ಕೊಡ್ತಾರೆ, ಅಭಿಷೇಕ ಮಾಡಿದ್ದು, ಅದು ತುಂಬ ರುಚಿಯಾಗಿರುತ್ತೆ.
ಏಕೆಂದರೆ ಅದರಲ್ಲಿ ಒಂದು ಎಲ್ಲರ ಒಂದು ಭಕ್ತಿಯ ಒಂದು ರಸ ತುಂಬಿರ್ತೈತೆ ಅಂತ ಹೇಳ್ತಾರೆ. ಹಣ್ಣುಗಳನ್ನು ಮಾಗೋದಕ್ಕೆ ಮುನ್ನವೇ ಮರದಿಂದ ಕಿತ್ತು ಅವುಗಳನ್ನು ಕೃತಕವಾಗಿ ಮಾಗುವಂತೆ ಮಾಡಿದಾಗ ರಾಮಫಲದ ಹಣ್ಣಿನ ಮಧ್ಯದಲ್ಲಿರುವ ತಿರುಳು ನೀಡುವ ಪ್ರಬಲವಾದ ಪರಿಮಳವು ಮನಸ್ಸಿಗೆ ಮುದವನ್ನು ಉಂಟು ಮಾಡುತ್ತದೆ. ಯಾವ ವ್ಯಕ್ತಿಯು ಹಣ್ಣನ್ನು ಮರದಲ್ಲೇ ಮಾಗುವಂತೆ ಮಾಡುವ ತಾಳ್ಮೆಯನ್ನು ಹೊಂದಿರುತ್ತಾನೆ, ಅವನು ಮಾತ್ರ ಈ ಹಣ್ಣಿನ ನಿಜವಾದ ರುಚಿಯನ್ನು ಆಸ್ವಾದಿಸಲು ಸಾಧ್ಯವಿದೆ. ಅಂದರೆ ಅವರು ಒಂದು ಅಬ್ಜೆಕ್ಷನ್ ಮಾಡ್ತಾರೆ. ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿ ಅದನ್ನು ಪಕ್ವ ಮಾಡ್ತಾರೆ. ಕೆಲವರು ಇನ್ನೂ ಕಾಯಿ ಇದ್ದಾಗ ಅದನ್ನು ಕಿತ್ತು ಅದಕ್ಕೇನೆ ಇಂಜೆಕ್ಷನ್ ಕೊಟ್ಟು ಇದು ಮಾಡ್ತಾರೆ. ಅವು ಅಷ್ಟು ರುಚಿ ಇರೋದಿಲ್ಲ. ಅದೇ ಮರದಲ್ಲೇ ಮಾಗಿದ್ದಾಗ ತಿಂದರೆ ಅವು ತುಂಬ ಅವು ನ್ಯಾಚುರಲ್ ಅಲ್ಲ, ಸ್ವಾಭಾವಿಕವಾಗಿ ಅಲ್ಲಿ ಹಣ್ಣಾಗಿರ್ತವೆ, ಅವು ತುಂಬ ರುಚಿಯಾಗಿರ್ತದೆ ಅಂತ ಹೇಳ್ತಾರೆ. ಮರದಲ್ಲೇ ಸಂಪೂರ್ಣವಾಗಿ ಮಾಗಿದ ರಾಮಫಲದ ವಿಶೇಷ ಏನೆಂದರೆ ಆ ಮರದ ಕಾಂಡದವರೆಗೂ ಹಣ್ಣಿನ ಸಿಹಿಯು ಹರಿದುಕೊಂಡಿರುತ್ತದೆ. ನೆಲದ ಮೇಲೆ ಬೀಳುವ ಹಣ್ಣುಗಳು ಹೊರಸೂಸುವ ಪರಿಮಳವು ಅತ್ಯಂತ ಪ್ರಬಲವಾಗಿರುತ್ತದೆ. ಅಂದರೆ ಈ ತೋಟ ಇದ್ದವರಿಗೆ ಅದರದ ರುಚಿ ಗೊತ್ತು. ಸೀತಾಫಲದ ಹಣ್ಣಲ್ಲಿ ಪ್ರತಿಯೊಂದು ಗಿಡಗಳಲ್ಲಿ ಬೇರುಗಳಲ್ಲಿ ಕೂಡ ಆ ಸುವಾಸನೆ ಇರುತ್ತಂತೆ. ಅದರ ಪಕ್ವವಾದ ಹಣ್ಣುಗಳು ಕೆಳ ಬಿದ್ದಿದ್ದು ತಿಂದರೆ ತುಂಬ ರುಚಿಕರಿಯಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಅದನ್ನು ಕೇಳದೆ ಮರದ ಮೇಲೆ ಮಾಗೆಲ್ಲ ಬಿಟ್ಟಲ್ಲಿ ಆ ಹಣ್ಣಿನ ರುಚಿಯು ಇನ್ನೂ ಸಿಹಿಯಾಗಿರುತ್ತದೆ ಅಂತ ಇದರಿಂದ ನಾವು ಅರ್ಥ ಮಾಡ್ಕೋಬೋದು. ಯಾವ ವ್ಯಕ್ತಿಯು ಪೂರ್ತಿ ಹಣ್ಣಾಗಲು ಅದನ್ನು ಕೇಳದೆ ಮರದ ಮೇಲೆ ಇರಿಸುತ್ತಾನೆ, ಅವನು ಮಾತ್ರ ಅದನ್ನು ಸವಿಯಲು ಆಸ್ವಾದಿಸಲು ಸಾಧ್ಯ. ಆದರೆ ಸೀತಾಫಲದ ವಿಷಯಕ್ಕೆ ಬಂದಾಗ ಇಷ್ಟೆಲ್ಲ ಪರಿಶ್ರಮದ ಅಗತ್ಯವಿರುವುದಲ್ಲ. ಹಣ್ಣು ರಾಮಫಲಕ್ಕೆ ಸರಿಸಮಾನವಾದ ಶ್ರೇಷ್ಠತೆಯನ್ನು ಪಡೆದಿದ್ದರೂ ಇದು ಅತ್ಯಂತ ಬೆಲೆಬಾಳುವ ಅಂತಾಗಿದೆ. ರಾಮಫಲವು ಮರದಿಂದ ನೆಲದ ಮೇಲೆ ಬೆಳೆಯುವ ಸಾಧ್ಯತೆಯನ್ನು ಹೊಂದಿರುತ್ತದೆ. ಅಂತೆಯೇ ಜ್ಞಾನಿಯಾದವರು ಕೂಡ ತಾನು ಗಳಿಸಿದ ಸಿದ್ಧಿಗಳ ಮೇಲೆ ಪರಿಪೂರ್ಣವಾದ ನಿಯಂತ್ರಣವನ್ನು ಹೊಂದಿರದೇ ಇದ್ದಲ್ಲಿ ಕೆಳಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸ್ವಲ್ಪವೂ ನಿರ್ಲಕ್ಷ್ಯ ತಳೆಯಲು ಅವನಿಗೆ ಅವಕಾಶವಿಲ್ಲ. ಕೆಲವರಿಗೆ ಸ್ವಲ್ಪ ಒಂದು ಧ್ಯಾನ ಮಾಡಿದಾಗ ಅಲ್ಲಿ ಅವಾಗ ಸ್ವಲ್ಪ ಸಿದ್ಧಿಗಳು ಬರ್ತವೆ, ಮೂರನೇ ಕಣ್ಣ ತೆಗೆಯೋದು ಅಂಥದ್ದು. ಅವಾಗ ಅಹಂಕಾರ ಬರುತ್ತೆ. ಅಂದರೆ ಅಪಕ್ವ ಹಣ್ಣು, ಅದು ಪಕ್ವನೇ ಆಗಿರೋದಿಲ್ಲ. ಅವನಿಗೆ ಅಹಂಕಾರ ಬಂದಾಗ ಮುಂದಿನ ಅವನ ಯಾತ್ರೆ ಆಗೋದೇ ಇಲ್ಲ, ಅವನು ಅಲ್ಲೇ ಉಳಿದ್ಬಿಡ್ತಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಮುಂದಿನ ನಾಳೆ ನೋಡೋಣ ಅಂಥೇಳಿ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿದ್ದೇವೆ. ಜೈ ಶ್ರೀ ಬಾಬಾ.